ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಮಾರ್ಕ್ ಸಿನಿಮಾದ ಇವೆಂಟ್ ನಲ್ಲಿ ಕಿಚ್ಚ ಸುದೀಪ್ ಇದೀಗ ಶುರು ಯುದ್ಧ ಮಾತಿಗೆ ನಾವು ಬದ್ಧ ಅಂತ ಗುಡುಗಿದ್ದು ವೈರಲ್ ಆಗ್ತಾ ಇದೆ. ದರ್ಶನ್ ಅಭಿನಯದ ಡೆವಿಲ್ ಬಿಡುಗಡೆಯಾಗಿ ಕಲೆಕ್ಷನ್ ಡಲ್ ಹೊಡಿತಾ ಇದ್ರು. ಸುದೀಪ್ ಆ ಮಾತು ಯಾಕೆ ಹೇಳಿದ್ರು? ಆ ಕದನ ಕರೆ ದರ್ಶನ್ ವಿರುದ್ಧ ಹೌದಾ ಅಲ್ವಾ? ಇಷ್ಟಕ್ಕೂ ಗೋಳಿ ಬಿದ್ರೆ ಆಳಿಗೊಂದು ಕಲ್ಲು ಎಂಬ ಗಾದೆಯಂತೆ ಆರೋಪಿಯಾಗಿ ಬಂಧನದಲ್ಲಿರುವ ದರ್ಶನ್ ವಿರುದ್ಧ ಈಗ ಯಾಕೆ ಸುದೀಪ್ ಕಾಲು ಕೆರೆದುಕೊಂಡು ಜಗಳಕ್ಕೆ ನಿಂತರು ಎಂಬೆಲ್ಲ ಪ್ರಶ್ನೆ ಹುಟ್ಟುಹಾಕಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೊಟ್ಟಿರುವ ಒಂದು ಹೇಳಿಕೆಯನ್ನೇ ಕಿಚ್ಚ ಮಾತಿಗೆ ಕೌಂಟರ್ ತರ ಪರಿಗಣಿಸಲಾಗ್ತಾ ಇದೆ. ಇಷ್ಟಕ್ಕೂ ಸುದೀಪ್ ದರ್ಶನ್ ಶೀತಲ ಸಮರವಿದ್ರೂ ಪ್ರಸ್ತುತ ಅದಕ್ಕೆ ಅರ್ಥವೇ ಇಲ್ಲ. ದರ್ಶನ್ ಭವಿಷ್ಯ ಏನು ಯಾರಿಗೂ ಗೊತ್ತಿಲ್ಲ. ಅಸಲಿಗೆ ಡಿಸೆಂಬರ್ 24ಕ್ಕೆ ಸುದೀಪ್ ಮಾರ್ಕ್ ಬಿಡುಗಡೆ ಮಾಡ್ತಿರೋದು ಶಿವಣ್ಣ ಉಪ್ಪಿ ರಾಜ್ ಬಿ ಶೆಟ್ಟಿ ಕಾಂಬಿನೇಷನ್ ನ ಭಾರಿ ನಿರೀಕ್ಷೆಯ ಚಿತ್ರ 45 ವಿರುದ್ಧ. ಅಂದೇ ಕನ್ನಡಿಗ ನಂದಕುಮಾರ್ ನಿರ್ದೇಶನದ ಮೋಹನ್ ಲಾಲ್ ನಟನೆಯ ಮಲಯಾಳಂ ವೃಷಭ ಹಾಗೂ ಇನ್ನಿತರ ಪರಭಾಷಾ ಚಿತ್ರಗಳು ಬಿಡುಗಡೆಯಾಗ್ತಾ ಇದೆ. 45 ಚಿತ್ರದ ಟ್ರೈಲರ್ ಭಾರಿ ಹವಾ ಎಬ್ಬಿಸಿದ್ದು ಶಿವಣ್ಣ ಸ್ತ್ರೀ ವೇಷ ಕುತೂಹಲ ಹುಟ್ಟಿಸಿದೆ. ಹಾಗಾದ್ರೆ ತಮಿಳು ನಿರ್ದೇಶಕರಿಗೆ ಜೋತು ಬಿದ್ದಿರುವ ಸುದೀಪ್ ಯುದ್ಧ ಯಾರ ವಿರುದ್ಧ? ಆ ಕಾರ್ಯಕ್ರಮದಲ್ಲಿ ಹ್ಯಾರಿಸ್ ಪುತ್ರ ನೆಲಪಾಡ್ ಯಾಕೆ ಸುದೀಪ್ ಬೆಂಬಲಿಸಿ ಲಬೋ ಬಡ್ಕೊಂಡ್ರು? ಇದೆಲ್ಲದರ ಹಿಂದಿನ ಮರ್ಮ ಏನು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿಯೇ ಇದೆ.